ಇವತ್ತು ಬೆಳಿಗ್ಗೆ ಕೇಂದ್ರದ ಸಚಿವರು ತುಮಕೂರಿನ ಸಂಸದರು ಆಗಿರ್ತಕ್ಕಂಥ ಮಾನ್ಯ ಸೋಮಣ್ಣನವರನ್ನು ಭೇಟಿ ಮಾಡಿದ್ದೆ. ಉದ್ದೇಶ ತುಮಕೂರಿನಲ್ಲಿ ನ್ಯಾಷನಲ್ ಹೈವೇನಲ್ಲಿ ತುಮಕೂರಿಗೆ ಒಂದು ಆರ್ಚ್ ಹಾಕಬೇಕು ಅಂತ ಹೇಳಿ ನಾವು ಸ್ಮಾರ್ಟ್ ಸಿಟಿ ವತಿಯಿಂದ ಅದಕ್ಕೆ ಹಣವನ್ನು ಒದಗಿಸ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಅನುಮತಿ ಆಗಬೇಕು. ಅವರು ಸ್ಥಳೀಯವಾಗಿ ಇರ್ತಕ್ಕಂಥ ಡೈರೆಕ್ಟ್ರು ಆಗೋದಿಲ್ಲ ಹಾಗೆ ಅಂಥೇಳಿ ನಮಗೆ ತಿಳಿಸಿದರು. ಹಾಗಾಗಿ ಮಾನ್ಯ ಕೇಂದ್ರ ಸಚಿವರಿದ್ದಾರೆ ಮತ್ತು ನಮ್ಮ ಜಿಲ್ಲೆಯ ಸಂಸದರು ಕೂಡ ಅವರೇ ಇರೋದರಿಂದ ಮಾನ್ಯ ಗಡ್ಕರಿ ಅವರಿಗೆ ಏನು ಕೇಂದ್ರದ ಸಚಿವರಿದ್ದಾರೆ ಅವರಿಗೆ ಮನವಿಯನ್ನು ಸೋಮಣ್ಣವ್ರ ಮೂಲಕ ಕೊಟ್ಟು ಅನುಮತಿಯನ್ನು ಕೊಡಿಸ್ಬೇಕು ಅಂತ ಹೇಳಿ ಕೇಳೋದಕ್ಕೆ ಹೋಗಿದ್ದೆ. ಯಾಕೆಂದರೆ ನಮಗೆ ಅನೇಕ ಕೇಂದ್ರದ ಯೋಜನೆಗಳು ನಮಗೆ ಆಗಬೇಕಾಗಿದೆ. ಅದೇ ಪ್ರಕಾರ ಕುಡಿಯೋ ನೀರಿಗೆ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ನಮ್ಮ ಜಿಲ್ಲೆಯಿಂದ ನಮ್ಮ ತಾಲೂಕು ಸೇರಿ ಹೋಗಿದೆ. ಅದನ್ನು ಕೂಡ ಮಂಜೂರು ಮಾಡಿ ಕೊಡಿಸ್ಬೇಕು ಅಂತ ಎರಡು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಅವರೇ ಬರ್ತೀನಿ, ನಾನು ನಮ್ಮ ಮನೆಗೆ ಬರ್ತೀನಿ ಅಂದರು. ಇಲ್ಲ, ನೀವು ಕೇಂದ್ರ ಸಚಿವರು ಇದ್ದೀರಿ ಅಂತ ಹೇಳಿ ನಾನೇ ಹೋಗಿದ್ದೆ. ಅದನ್ನು ಅವರ ರೆಪ್ರೆಸೆಂಟೇಷನ್ಗಳನ್ನು ಕೊಟ್ಟು ಬಂದಿದ್ದೇನೆ. ಅನುಮತಿಯನ್ನು ಕೊಟ್ಟರೆ ನಾವು ಅಲ್ಲಿ ನಮ್ಮ ತುಮಕೂರಿಗೆ ಎಂಟ್ರೆನ್ಸಲ್ಲಿ, ಯಾಕೆಂದರೆ ತುಮಕೂರು ಏನಾಗಿದೆ ಸೈಡಿಗೆ ನ್ಯಾಷನಲ್ ಹೈವೇ ಸೈಡಿಗಿರೋದ್ರಿಂದ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೊಳಗೆ ತುಮಕೂರು ಹೋಗ್ಬಿಡುತ್ತೆ. ಮುಂದಕ್ಕೆ ಯಾರಿಗೂ ಗೊತ್ತೇ ಆಗೋದಿಲ್ಲ ತುಮಕೂರು ಇದೆ ಅಂತ. ಅದಕ್ಕಾಗಿ ಸ್ವಲ್ಪ ಅಲ್ಲಿ ಒಂದು ಆರ್ಚ್ ಹಾಕಿದರೆ ವೆಲ್ಕಮ್ ಟು ತುಮಕೂರು ಅಂಥೇಳಿ ಅಟ್ಲೀಸ್ಟ್ ತುಮಕೂರು ಗೊತ್ತಾಗುತ್ತೆ ಅಂಥೇಳಿ ನಾವು ಅದಕ್ಕೆ ಹಣವನ್ನು ಕೂಡ ಒದಗಿಸ್ಕೊಂಡಿದ್ದೇವೆ. 5 ಕೋಟಿ ರೂಪಾಯಿ ಹಣ ಒದಗಿಸ್ಕೊಂಡಿದ್ದೇವೆ. ಅದು ಅನುಮತಿ ಕೊಟ್ಟರೆ ಅದನ್ನು ಪ್ರಾರಂಭ ಮಾಡ್ತೀವಿ. ಮೆಟ್ರೋ ಯೋಜನೆ ಬಗ್ಗೆ ಅಲ್ಲ, ಮೆಟ್ರೋ ಯೋಜನೆ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ತೀರ್ಮಾನಗಳು ಏನಾಗುತ್ತೆ ನೋಡಿಕೊಂಡು ಆನಂತರ ಅವ್ರ ಹತ್ರ ಮಾತಾಡ್ತೇವೆ. ಅವರು ಈಗಾಗಲೇ ಹೇಳಿದ್ದಾರೆ ಮೆಟ್ರೋ ಅಗತ್ಯ ಇದೆ ಅಂತೇಳಿ ಸೋಮಣ್ಣವ್ರು ಹೇಳಿದ್ದಾರೆ. ಸಬರ್ಬನ್ ಆಗಬೇಕು ಅಂತ ಕೂಡ ಒಂದು ನಡೀತಾ ಇದೆ. ಅದು ಆಗಲಿ, ಏನು ಸಬರ್ಬನ್ ಆಗಿ ಮೆಟ್ರೋ ಆಗಬಾರ್ದು ಅಂತೇನಿಲ್ಲ. ಸಬರ್ಬನ್ನು ಆಗ್ಬೋದು, ಮೆಟ್ರೋನೂ ಆಗ್ಬೋದು. ಅದು ತುಮಕೂರು ಭಾಳ ಅತಿ ವೇಗವಾಗಿ ಬೆಳೀತಾ ಇದೆ. ಈಗ ನಮಗೆ 20,000 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿದ್ದಾರೆ. ಅದು ಬೆಳೀತಾ ಇದೆ. ಆಮೇಲೆ ಭಾಳ ಜನ ಈಗ ತುಮಕೂರನ್ನು ವಿಸ್ತರಣೆ ಮಾಡಬೇಕು, ಬೆಂಗಳೂರನ್ನ ಯಾವ ರೀತಿ ವಿಸ್ತರಣೆ ಮಾಡಿದ್ದಾರೆ ಆ ರೀತಿ ವಿಸ್ತರಣೆ ಮಾಡಬೇಕು ಅಂಥೇಳಿ ಅದನ್ನು ಕೂಡ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಡೀತಾ ಇದೆ, ಸ್ಟಡಿ ಮಾಡ್ತಾ ಇದ್ದೀವಿ. ಗ್ರೇಟರ್ ತುಮಕೂರು ಈಗೇನು ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡಿದ್ದಾರೆ. ಅದನ್ನು ಗ್ರೇಟರ್ ಬ್ಯಾಂಗ್ಳೂರು ಸೇರಿಸ್ಕೊಂಡಂಗೆ ನಾವು ತುಮಕೂರು ಕೂಡ 70 ಕಿಲೋಮೀಟ್ರ್ ಇರೋದು. ನಮ್ಮನ್ನು ಕೂಡ ಬೆಂಗಳೂರಿಗೆ ಸೇರಿಸ್ಕೊಂಡ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂಥೇಳಿ ನಾವು ಕೂಡ ಅದನ್ನು ಪ್ರಸ್ತಾವನೆಯನ್ನು ಕೊಡ್ತೇವೆ.